ನಮಸ್ಕಾರ. ಡಾಪ್ಲರ್ ಸ್ಕ್ಯಾನ್ ಅಂತ ಕೇಳಿದ ತಕ್ಷಣ ಸ್ವಲ್ಪ ಗೊಂದಲ, ಸ್ವಲ್ಪ ಆತಂಕ ಆಗೋದು ತುಂಬಾನೇ ಸಹಜ ಅಲ್ವಾ? ಬನ್ನಿ ಇವತ್ತು ಈ ಡಾಪ್ಲರ್ ಸ್ಕ್ಯಾನ್ ಅಂದ್ರೆ ಏನು, ಅದ್ರ ಹಿಂದಿನ ಸೈನ್ಸ್ ಏನು ಅನ್ನೋದನ್ನ ಸರಳವಾಗಿ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಡಾಕ್ಟರ್ ಬಂದು ಮಗು ಸ್ವಲ್ಪ ಚಿಕ್ಕದಾಗಿದೆ ಅಂತ ಹೇಳಿದಾಗ ತಲೆಯಲ್ಲಿ 1000 ಪ್ರಶ್ನೆಗಳು ಓಡಾಡೋಕೆ ಶುರುವಾಗತ್ತೆ ಅಲ್ವಾ? ಇದೇನಾದ್ರೂ ಗಂಭೀರವಾದ ವಿಷಯನಾ? ನಾನೇನಾದ್ರೂ ತಪ್ಪು ಮಾಡಿದ್ನಾ ಅಂತೆಲ್ಲ. ಸರಿ, ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಇವತ್ತು ಪೂರ್ತಿಯಾಗಿ ನೋಡೋಣ. ಸಾಮಾನ್ಯವಾಗಿ ಮಾಡೋ ಗ್ರೋತ್ ಸ್ಕ್ಯಾನ್ ಇದೆಯಲ್ಲ, ಅದು ಮಗುವಿನ ತೂಕವನ್ನ ಹೇಳುತ್ತೆ. ಅಂದ್ರೆ ಅದು ಈಗಾಗ್ಲೇ ಆಗಿ ಹೋಗಿರುವ ಬೆಳವಣಿಗೆಯ ಒಂದು ರಿಪೋರ್ಟ್ ಅಷ್ಟೇ. ಆದ್ರೆ ಡಾಪ್ಲರ್ ಸ್ಕ್ಯಾನ್ ಹಾಗಲ್ಲ. ಅದೊಂದು ರೀತಿ ಭ್ರೂಣದ ಹವಾಮಾನ ಮುನ್ಸೂಚನೆ ಇದ್ದ ಹಾಗೆ. ವಾವ್ ಅಲ್ವಾ? ಅಂದ್ರೆ ಮಗು ಸದ್ಯಕ್ಕೆ ಹೇಗಿದೆ ಅಂತ ಹೇಳೋದಷ್ಟೇ ಅಲ್ಲ, ಮುಂದೆ ಅದಕ್ಕೆ ಎಷ್ಟು ರಿಸರ್ವ್ ಅಥವಾ ಶಕ್ತಿ ಇರುತ್ತೆ ಅಂತನೂ ಇದು ಊಹಿಸುತ್ತೆ. ಇದೇ ಅದರ ವಿಶೇಷತೆ. ಓಕೆ, ಹಾಗಾದ್ರೆ ಮೊಟ್ಟಮೊದಲನೇದಾಗಿ ಒಂದು ಮುಖ್ಯವಾದ ವಿಷಯವನ್ನ ಸ್ಪಷ್ಟಪಡಿಸಿಬಿಡೋಣ. ಮಗು ಚಿಕ್ಕದಾಗಿದೆ ಅಂದ ತಕ್ಷಣ ಅದು ಅಪಾಯದಲ್ಲಿದೆ ಅಂತ ಅರ್ಥ ಅಲ್ಲವೇ ಅಲ್ಲ. ಈ ಒಂದು ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡ್ರೆ ಸಾಕು, ಎಷ್ಟೋ ಜನರಿಗೆ ದೊಡ್ಡ ಸಮಾಧಾನ ಸಿಗುತ್ತೆ. ನೋಡಿ, ಇದರಲ್ಲಿ 2 ರೀತಿ ಇವೆ. ಒಂದು SGA ಅಂದರೆ ಗೆಸ್ಟೇಷನಲ್ ಏಜ್ಗೆ ತಕ್ಕಂತೆ ಚಿಕ್ಕದು. ಇವರು ಸ್ವಾಭಾವಿಕವಾಗಿಯೇ ಸಣ್ಣಗಿರುವ ಆರೋಗ್ಯವಂತ ಮಕ್ಕಳು ಅಷ್ಟೇ. ಇನ್ನೊಂದು FGR ಅಂದ್ರೆ ಭ್ರೂಣದ ಬೆಳವಣಿಗೆಯ ನಿರ್ಬಂಧ. ಈ ಮಕ್ಕಳು ಆಕ್ಚುಲಿ ದೊಡ್ಡದಾಗಿ ಬೆಳೆಯೋ ಕೆಪಾಸಿಟಿ ಇರುತ್ತೆ, ಆದರೆ ಜರಾಯುವಿನ ಸಮಸ್ಯೆಯಿಂದಾಗಿ ಬೆಳವಣಿಗೆ ಕುಂಠಿತವಾಗಿರುತ್ತೆ. ಈಗ ಈ 2ರ ಮಧ್ಯೆ ಇರೋ ವ್ಯತ್ಯಾಸವನ್ನ ಕಂಡುಹಿಡಿಯೋಕಿರೋ ಪ್ರಮುಖ ಟೂಲ್ ಯಾವುದು ಗೊತ್ತಾ? ಅದೇ ಡಾಪ್ಲರ್ ಸ್ಕ್ಯಾನ್. ಸರಿ, ಹಾಗಾದ್ರೆ ಡಾಪ್ಲರ್ ಸ್ಕ್ಯಾನ್ ಹೇಗೆ ಕೆಲಸ ಮಾಡುತ್ತೆ? ಇದು ತಾಯಿ ಮತ್ತು ಮಗುವಿನ ನಡುವಿನ ಸರಬರಾಜು ಸರಪಳಿಯನ್ನ ಅಂದ್ರೆ ಸಪ್ಲೈ ಚೈನ್ ಅನ್ನ ಚೆಕ್ ಮಾಡುತ್ತೆ. ಇದನ್ನ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ 3 ಗೋಲ್ಡನ್ ಪೈಪ್ಗಳು ಅಂತ ಕರೆಯೋಣ. ಈ ಪೈಪ್ಗಳ ಮೂಲಕನೇ ಮಗುವಿಗೆ ಪೋಷಣೆ ಮತ್ತು ಆಕ್ಸಿಜನ್ ಸರಾಗವಾಗಿ ತಲುಪೋದು. ಈ 3ರಲ್ಲಿ ಮೊದಲನೇ ಪೈಪ್ ಅಂಬಿಲಿಕಲ್ ಆರ್ಟರಿ. ಇದನ್ನ ಒಂದು ವಾಟರ್ ಫಿಲ್ಟರ್ಗೆ ಹೋಲಿಸೋಣ ಬನ್ನಿ. ಫಿಲ್ಟರ್ ಕ್ಲೀನ್ ಆಗಿದ್ರೆ ನೀರು ಎಷ್ಟು ಸುಲಭವಾಗಿ ಹರಿಯುತ್ತೆ ಅಲ್ವಾ? ಅದೇ ರೀತಿ ಜರಾಯು ಆರೋಗ್ಯವಾಗಿದ್ರೆ ರಕ್ತ ಸಂಚಾರ ಸೂಪರ್ ಆಗಿರುತ್ತೆ. ಆದ್ರೆ ಆ ಫಿಲ್ಟರ್ನಲ್ಲೇನಾಡು ಕಸ ತುಂಬ್ಕೊಂಡರ್ ಪಂಪ್ ಜಾಸ್ತಿ ಕಷ್ಟಪಡ್ಬೇಕಾಗತ್ತೆ. ಡಾಪ್ಲರ್ ರಿಪೋರ್ಟ್ನಲ್ಲಿ ಹೈ ರೆಸಿಸ್ಟೆನ್ಸ್ ಅಂತ ಬಂದ್ರೆ ಅದರರ್ಥ ಜರಾಯು ಅಂದ್ರೆ ಆ ಫಿಲ್ಟರ್ ನಿಧಾನಕ್ಕೆ ಬ್ಲಾಕ್ ಆಗ್ತಿದೆ ಅಂತ. 2ನೇ ಪೈಪ್ ಮಿಡಲ್ ಸೆರೆಬ್ರಲ್ ಆರ್ಟರಿ. ಇದು ಮಗುವಿನ ಮೆದುಳಿಗೆ ರಕ್ತ ಪೂರೈಸುತ್ತೆ. ಇದನ್ನ ಮಗುವಿನ ಎಮರ್ಜೆನ್ಸಿ ಫಂಡ್ ಅಂತ ಅಂದ್ಕೊಳ್ಳಿ. ಈಗ ಸಪ್ಲೈ ಕಡಿಮೆ ಆದಾಗ ಮಗುವೇನ್ ಮಾಡುತ್ತೆ? ತನ್ನನ್ನ ತಾನು ರಕ್ಷಿಸ್ಕೊಳ್ಳಕ್ಕೆ ಶರೀರದ ಬೇರೆ ಭಾಗಗಳಿಗೆ ಹೋಗಬೇಕಾಗಿದ್ದ ರಕ್ತವನ್ನೆಲ್ಲ ತನ್ನ ಅತ್ಯಂತ ಪ್ರಮುಖ ಅಂಗವಾದ ಮೆದುಳಿಗೆ ತಿರುಗಿಸ್ಕೊಳ್ಳುತ್ತೆ. ಇದಕ್ಕೆ ಬ್ರೈನ್ ಸ್ಪೇರಿಂಗ್ ಎಫೆಕ್ಟ್ ಅಂತ ಕರೆಯೋದು. ಇದು ಮಗು ಸರ್ವೈವಲ್ ಮೋಡ್ನಲ್ಲಿದೆ ಅನ್ನೋದರ ಒಂದು ದೊಡ್ಡ ಸಂಕೇತ. ಮತ್ತು ಕೊನೆಯದಾಗಿ 3ನೇ ಮತ್ತು ಅಂತಿಮ ಚೆಕ್ ಪಾಯಿಂಟ್ ಡಕ್ಟಸ್ ವಿನೋಸಿಸ್. ಇದು ಮಗುವಿನ ಹೃದಯದ ಹತ್ರ ಇರೋ ಒಂದು ಪುಟ್ಟ ರಕ್ತನಾಳ. ಇದು ಒಂದು ಪ್ರೆಷರ್ ವ್ಯಾಲ್ವ್ ತರ ಕೆಲಸ ಮಾಡುತ್ತೆ. ಒಂದು ವೇಳೆ ಇದರಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣಿಸ್ಕೊಂಡ್ರೆ ಅದರರ್ಥ ಮಗುವಿನ ಹೃದಯವೇ ಒತ್ತಡವನ್ನ ನಿಭಾಯಿಸೋಕೆ ಕಷ್ಟಪಡ್ತಿದೆ ಅಂತ. ಇದು ಅಂತಿಮ ಎಚ್ಚರಿಕೆಯ ಗಂಟೆ. ತಕ್ಷಣ ಡೆಲಿವರಿ ಮಾಡಬೇಕಾದ ಪರಿಸ್ಥಿತಿ ಕೂಡ ಬರ್ಬೋದು. ಹಾಗಾದ್ರೆ ಡಾಪ್ಲರ್ ರಿಪೋರ್ಟ್ನಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಸುಮ್ನೆ ಕೈಕಟ್ಟಿ ಕೂರ್ಬೇಕಾ? ಖಂಡಿತ ಇಲ್ಲ. ಬದ್ಲಿಗೆ ಮಗುವಿನ ಪರಿಸರವನ್ನ ಉತ್ತಮಗೊಳಿಸೋಕೆ ಆಕ್ಟಿವ್ ಆಗಿ ಕೆಲವು ಕ್ರಮಗಳನ್ನ ತೆಗೆದುಕೊಳ್ಬಹುದು. ಬನ್ನಿ, ಅದು ಹೇಗೆ ಸಾಧ್ಯ ಅಂತ ನೋಡೋಣ. ಡಾಕ್ಟರ್ಸ್ ಸಾಮಾನ್ಯವಾಗಿ ಒಂದು 3 ಹಂತದ ಪ್ರೋಟೋಕಾಲ್ ಅನ್ನ ಶಿಫಾರಸ್ ಮಾಡ್ತಾರೆ. ಮೊದಲನೆಯದು ಎಡಭಾಗಕ್ಕೆ ಮಲಗೋದು, 2ನೇಯದು ಸಾಕಷ್ಟು ನೀರು ಕುಡಿಯೋದು ಮತ್ತು 3ನೇಯದು ಪ್ರೋಟೀನ್ ಭರಿತ ಆಹಾರ ತಿನ್ನೋದು. ಕೇಳೋಕೆ ತುಂಬಾ ಸಿಂಪಲ್ ಅನ್ನಿಸ್ಬೋದು, ಆದ್ರೆ ಇವ್ಗಳು ತುಂಬಾನೇ ಪರಿಣಾಮಕಾರಿ. ಎಡಭಾಗಕ್ಕೆ ಮಲಗಿದಾಗ ಆಗೋ ಮ್ಯಾಜಿಕ್ ಏನು ಗೊತ್ತಾ? ದೇಹದಲ್ಲಿ ಇನ್ಫೀರಿಯರ್ ವೀನಾ ಕಾವಾ ಅಂತ ಒಂದು ದೊಡ್ಡ ರಕ್ತನಾಳ ಇರುತ್ತೆ. ಅದರ ಮೇಲಿನ ಒತ್ತಡ ಕಡಿಮೆ ಆಗತ್ತೆ. ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಕೇವಲ ಈ ಒಂದು ಸಣ್ಣ ಬದಲಾವಣೆ ಅಂದ್ರೆ ಎಡಕ್ಕೆ ಮಲಗೋದು ಜರಾಯುವಿಗೆ ಹೋಗೋ ರಕ್ತದ ಹರಿವನ್ನ ಸುಮಾರು 30% ಹೆಚ್ಚಿಸಬಲ್ದು. ಅಮೇಜಿಂಗ್ ಅಲ್ವಾ? ಒಂದು ದಪ್ಪ ಮಿಲ್ಕ್ ಶೇಕ್ ಅನ್ನ ಸ್ಟ್ರಾ ಅಲ್ಲಿ ಕುಡಿಯೋಕೆ ಎಷ್ಟು ಕಷ್ಟ ಆಗತ್ತೆ, ಅದೇ ನೀರನ್ನ ಕುಡಿಯೋಕೆ ಎಷ್ಟು ಸುಲಭ. ಯೋಚ್ನೆ ಮಾಡಿ. ರಕ್ತದ ವಿಷಯದಲ್ಲೂ ಅಷ್ಟೇ. ದೇಹದಲ್ಲಿ ನೀರಿನಂಶ ಕಡಿಮೆ ಆದ್ರೆ ರಕ್ತ ದಪ್ಪ ಆಗತ್ತೆ. ಅದಕ್ಕೆ ದಿನಕ್ಕೆ ಸುಮಾರು 3ರಿಂದ 3.5 ಲೀಟರ್ ನೀರು ಕುಡಿದ್ರೆ ರಕ್ತ ತೆಳುವಾಗಿ ಸುಲಭವಾಗಿ ಹರಿಯುತ್ತೆ. ಆದ್ರೆ ಒಂದು ಎಚ್ಚರಿಕೆ, ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಹೈ ಬಿಪಿ ಇದ್ರೆ ಎಷ್ಟು ನೀರು ಕುಡಿಬೇಕು ಅನ್ನೋದನ್ನ ಖಂಡಿತ ಡಾಕ್ಟರ್ ಹತ್ರ ಕೇಳಿ ತೀರ್ಮಾನಿಸ್ಬೇಕು. ಇನ್ನು ಪ್ರೋಟೀನ್
ಪ್ರೋಟೀನ್ ಯಾಕೆ ಬೇಕು? ಯಾಕಂದ್ರೆ ಅದರಲ್ಲಿರೋ ಅಮೈನೋ ಆಸಿಡ್ಸ್ ಜರಾಯುವಿನ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದ ಹಾಗೆ. ಅಂದಾಜು ದೇಹದ ತೂಕದ ಪ್ರತಿ ಕಿಲೋಗ್ರಾಂಗೆ 1.5 ಗ್ರಾಂ ಪ್ರೋಟೀನ್ ಸೇವಿಸೋ ಗುರಿ ಇಟ್ಕೋಬೇಕು. ಇದು ಜರಾಯುವಿನ ಆರೋಗ್ಯವನ್ನ ಗಟ್ಟಿಗೊಳಿಸೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಆ ಗುರಿಯನ್ನ ತಲುಪೋದು ಹೇಗೆ? ಅಷ್ಟೇನೂ ಕಷ್ಟ ಇಲ್ಲ. ಇಲ್ಲಿ ಕೆಲವು ಐಡಿಯಾಗಳಿವೆ. ಬೆಳಗಿನ ತಿಂಡಿಗೆ ಮೊಳಕೆ ಕಾಳು, ಮಧ್ಯಾಹ್ನದ ಊಟಕ್ಕೆ ದಪ್ಪ ಬೇಳೆ ಸಾರು, ಸಂಜೆ ಸ್ನ್ಯಾಕ್ಸಿಗೆ ಬೇಯಿಸಿದ ಮೊಟ್ಟೆ ಅಥವಾ ಹುರಿದ ಮಖಾನ. ನೋಡಿ, ಈ ತರದ ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತವೆ. ಸರಿ, ಈಗ ಈ ವಿಷಯದ ಬಗ್ಗೆ ಹರಡಿರುವ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳನ್ನ ಅಂದ್ರೆ ಮಿತ್ಸ್ ಅನ್ನ ಬಸ್ಟ್ ಮಾಡೋಣ. ಯಾಕಂದ್ರೆ ಸರಿಯಾದ ಮಾಹಿತಿ ಗೊತ್ತಿದ್ರೆ ಸುಖ ಸುಮ್ನೆ ಬರೋ ಭಯವನ್ನ ದೂರ ಇಡಬಹುದು. ಮೊದಲನೇ ತಪ್ಪು ಕಲ್ಪನೆ, ಹೆಚ್ಚು ತುಪ್ಪ ಅಥವಾ ಬೆಣ್ಣೆ ತಿಂದ್ರೆ ಮಗು ದಪ್ಪ ಆಗುತ್ತೆ ಅನ್ನೋದು. ಆದರೆ ನಿಜ ಏನು ಅಂದ್ರೆ, ಡಾಪ್ಲರ್ ಸಮಸ್ಯೆಗಳು ಜರಾಯುವಿನ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಮತ್ತು ಈ ಜರಾಯುವಿನ ಆರೋಗ್ಯ ಗರ್ಭಾವಸ್ಥೆಯ ಮೊದಲ 12 ವಾರಗಳಲ್ಲೇ ನಿರ್ಧಾರ ಆಗಿರುತ್ತೆ, ನಿನ್ನೆ ಮೊನ್ನೆ ಏನ್ ತಿಂದ್ವಿ ಅನ್ನೋದ್ರಿಂದಲ್ಲ. ಇನ್ನೊಂದು ಭಯ, ಪದೇ ಪದೇ ಸ್ಕ್ಯಾನ್ ಮಾಡಿಸ್ತ್ರೆ ಮಗುವಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ. ಖಂಡಿತ ಬೇಡ ಆ ಭಯ. ಆಧುನಿಕ ಅಲ್ಟ್ರಾಸೌಂಡ್ ಮಷೀನ್ಗಳು ತುಂಬಾನೇ ಕಡಿಮೆ ಶಕ್ತಿಯನ್ನ ಬಳಸ್ತವೆ. ಯಾವುದೇ ಸಣ್ಣ ಕಾಲ್ಪನಿಕ ರಿಸ್ಕ್ಗಿಂತ ಮಗುವಿನ ಸುರಕ್ಷತೆಯನ್ನ ಖಚಿತಪಡಿಸ್ಕೊಳ್ಳೋದು ಲಕ್ಷ ಪಾಲು ದೊಡ್ಡದು. ಮತ್ತೊಂದು ತಪ್ಪು ಕಲ್ಪನೆ, ಸಂಪೂರ್ಣ ಬೆಡ್ ರೆಸ್ಟ್ ಮಾಡಿದ್ರೆ ಸಾಕು ಎಲ್ಲ ಸರಿ ಹೋಗುತ್ತೆ ಅನ್ನೋದು. ವಾಸ್ತವದಲ್ಲಿ ಕಟ್ಟುನಿಟ್ಟಾದ ಬೆಡ್ ರೆಸ್ಟ್ ತಾಯಿಯಲ್ಲಿ ರಕ್ತ ಹೆಪ್ಪುಗಟ್ಟು ರಿಸ್ಕನ್ನ ಜಾಸ್ತಿ ಮಾಡುತ್ತೆ. ಅದಕ್ಕೆ ಡಾಕ್ಟರ್ಸ್ ಹೇಳೋದು ಮಾರ್ಪಡಿಸಿದ ವಿಶ್ರಾಂತಿ, ಅಂದ್ರೆ ಸ್ವಲ್ಪ ಲೈಟಾಗಿ ಓಡಾಡ್ಕೊಂಡು ಆರಾಮ್ ಮಾಡೋದು ಉತ್ತಮ. ಈ ಸ್ಕ್ಯಾನ್ಗಳ ನಡುವಿನ ಸಮಯದಲ್ಲಿ ಪೋಷಕರೇ ಮೊದಲ ವೀಕ್ಷಕರು. ಹಾಗಾಗಿ ಕೆಲವು ಅಪಾಯದ ಸೂಚನೆಗಳನ್ನ ಗಮನದಲ್ಲಿಡಬೇಕು. ಊಟ ಮಾಡಿ 2 ಗಂಟೆ ಆದ್ರೂ ಮಗುವಿನ ಚಲನೆ ಗೊತ್ತಾಗ್ದೇ ಇದ್ರೆ, ಅಥವಾ ಇದ್ದಕ್ಕಿದ್ದಾಗೆ ಕೈ ಕಾಲು ಮುಖ ಊದುಕೊಂಡ್ರೆ, ಇಲ್ಲಾಂದ್ರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಪಕ್ಕೆಲುಬುಗಳ ಹತ್ರ ಸಿಕ್ಕಾಪಟ್ಟೆ ಮೂವು ಕಾಣಿಸ್ಕೊಂಡ್ರೆ ತಕ್ಷಣ ಡಾಕ್ಟರ್ಗೆ ತಿಳಿಸ್ಬೇಕು. ಡಾಕ್ಟರ್ಸೇ ಡಾಪ್ಲರ್ ರಿಸಲ್ಟ್ಸ್ ಆಧಾರದ ಮೇಲೆ ಒಂದು ಮಾನಿಟರಿಂಗ್ ಪ್ಲಾನ್ ಅನ್ನ ಮಾಡ್ತಾರೆ. ಈ ಕೋಷ್ಟಕದಲ್ಲಿ ಅದನ್ನೇ ನೋಡಬಹುದು. ಸಮಸ್ಯೆಯ ತೀವ್ರತೆ ಎಷ್ಟಿದೆ ಅನ್ನೋದ್ರ ಮೇಲೆ ಎಷ್ಟು ದಿನಗಳಿಗೊಮ್ಮೆ ಸ್ಕ್ಯಾನ್ ಮಾಡಬೇಕು ಮತ್ತು ಡೆಲಿವರಿಯನ್ನ ಯಾವಾಗ ಗುರಿಯಾಗಿಟ್ಕೋಬೇಕು ಅಂತ ಇದರಲ್ಲಿ ತೋರಿಸಲಾಗಿದೆ. ಇದರಿಂದ ಇಡೀ ಪ್ರಕ್ರಿಯೆಯಲ್ಲಿ ಒಂದು ಪಾರದರ್ಶಕತೆ ಸಿಗುತ್ತೆ. ಕೊನೆಯದಾಗಿ ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತನ್ನ ಕೇಳಿ. ನಾವು ಈ ಡೇಟಾವನ್ನು ಮಗುವನ್ನು ಪರಿಪೂರ್ಣ ಸಮಯದಲ್ಲಿ ಹೆರಿಗೆ ಮಾಡಿಸಲು ಬಳಸುತ್ತೇವೆ. ಒಂದು ದಿನವೂ ಬೇಗ ಅಲ್ಲ, ಒಂದು ದಿನವೂ ತಡವಾಗಿ ಅಲ್ಲ. ನೋಡಿ, ಡಾಪ್ಲರ್ ಅನ್ನೋದು ಭಯ ಹುಟ್ಟಿಸೋ ಒಂದು ಸಾಧನ ಅಲ್ಲ, ಬದಲಿಗೆ ಇದು ನಿಖರತೆ ಮತ್ತು ಕಾಳಜಿಯ ಒಂದು ಟೂಲ್. ಮಗುವನ್ನ ಸರಿಯಾದ ಸಮಯದಲ್ಲಿ ಸುರಕ್ಷಿತವಾಗಿ ಹೊರಗೆ ತರೋಕೆ ಇದು ನಮಗೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, ಸರಿಯಾದ ಮಾಹಿತಿಯು ನಮ್ಮ ಭಯವನ್ನ ವೈದ್ಯರ ಜೊತೆಗಿನ ಒಂದು ಸಕ್ರಿಯ ಪಾಲುದಾರಿಕೆಯಾಗಿ ಹೇಗೆ ಬದಲಾಯಿಸಬಹುದು? ಯಾಕಂದ್ರೆ ಜ್ಞಾನವೇ ನಿಜವಾದ ಶಕ್ತಿ. ಸರಿಯಾದ ತಿಳುವಳಿಕೆ ಇದ್ರೆ ಈ ಇಡೀ ಪಯಣವನ್ನ ಹೆಚ್ಚು ಆತ್ಮವಿಶ್ವಾಸದಿಂದ ಮತ್ತು ಧೈರ್ಯದಿಂದ ಎದುರಿಸಬಹುದು.